ನಿನ್ನೆ ಮಧ್ಯಾಹ್ನ ಸಮಯದಲ್ಲಿ ನನ್ನ ಮೊಬೈಲಿಗೆ ಒಂದು ಕರೆ ಬರ್ತದೆ. ಆ ಕರೆ ಮೂಲಕ ಒಬ್ಬರು ಕಾಲ್ ಮಾಡಿ ನಮ್ಮ ಊರಿನಲ್ಲಿ ಹೀಗೆ ಒಬ್ಬ ತಾಯಿಗೆ ಮಗನೇ ಸಾಯಿಸಿ ತದನಂತರದಲ್ಲಿ ಬೆಂಕಿಯಿಂದ ಸುಟ್ಟು ಹಾಕಿದ್ದಾನೆ ಆ ಬಾಡಿಯನ್ನು ಅಂಥೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾನು ಕೂಡಲೇ ಜೈಪುರ PSI ಅವರಿಗೆ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಏನಾಗಿದೆ ತಿಳ್ಕೊಂಡು ನನಗೆ ಮಾಹಿತಿ ನೀಡಿ ಅಂತೇಳಿ ಹೇಳ್ತೀನಿ. PSI ಜೈಪುರ ಇವರು ಆ ಒಂದು ಸ್ಥಳಕ್ಕೆ ಕೆ ಮಾದಳ್ಳಿ ಅಂತೇಳಿ ಜೈಪುರ ಠಾಣಾ ವ್ಯಾಪ್ತಿದು ಆ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಸ್ಥಳೀಯರನ್ನು ಕೇಳಾಗಿ ಕೆಲವೊಬ್ಬರು ಯಾವುದೇ ಮಾಹಿತಿಯನ್ನು ಕೊಡಲ್ಲ. ಇನ್ನು ಕೆಲವೊಬ್ಬರು ಏನೋ ಒಂದು ಘಟನೆ ಆಯಿತು, ಬಟ್ ಅದು ಎಲ್ಲಿ ಆಯಿತು, ಯಾವ ಥರ ಆಯಿತು ಏನು ಅಂತೇಳಿ ಒಂದು ಸರಿಯಾದ ಮಾಹಿತಿಯನ್ನು ಕೊಡಲ್ಲ. ಅದಾದಮೇಲೆ PSI ಅವರು ಅಲ್ಲಿ ಏನು ಯಾವ ಮನೆ ಹತ್ತಿರ ಘಟನೆ ಆಯಿತು ಅಂತೇಳಿ ಅಲ್ಲಿ ಸ್ವಲ್ಪ ಅಕ್ಕಪಕ್ಕದಲ್ಲಿ ನೋಡಿದಾಗ ಅಲ್ಲಲ್ಲಿ ರಕ್ತದ ಕಲೆಗಳಿರುವುದು ಕಂಡು ಬರ್ತದೆ. ಆ ಒಂದು ಇದನ್ನು ಆಧರಿಸಿ ಅಲ್ಲಿ ಏನೊಬ್ಬರು ಸುಧಾ ಅಂತೇಳಿ ಇರ್ತಾರೆ, ಆ ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ. ಸುಧಾ ಮತ್ತು ಅವ್ರ ಗಂಡ, ಅವರು ಮಗ, 3 ಜನ ಇರ್ತಾರೆ. ಮಗನ ಹೆಂಡತಿ ಮತ್ತು ಮಕ್ಕಳು ಇವರೆಲ್ಲ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಮನೆಯಲ್ಲಿ ಆ ಸುಧಾ ಅನ್ನೋರು ಡೆತ್ ಆಗಿದ್ದ ಬಗ್ಗೆ ಒಂದು ಪ್ರಾಥಮಿಕ ಮಾಹಿತಿ ಸಿಗ್ತದೆ. ಆ ಮಾಹಿತಿಯನ್ನು ಆಧರಿಸಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಿದಾಗ ಈ ಒಂದು ಘಟನೆ ನಮಗೆ ಹೊರಗೆ ಬರ್ತದೆ. ಈ ಒಂದು ಘಟನೆ ಏನಂತಂದರೆ, ಸುಧಾ ಅನ್ನೋರು 48 ವಯಸ್ಸು. ಇವರು ಮತ್ತು ತಮ್ಮ ಗಂಡ ಮತ್ತು ಮಕ್ಕಳ ಜೊತೆ ಏನು ಜೀವನ ಮಾಡ್ತಾ ಇರ್ತಾರೆ. ಒಂದು 3 ತಿಂಗಳ ಹಿಂದ್ಗಡೆ ಆ ಒಂದು ತಾಯಿ ಏನಿದ್ದಾರೆ ಸುಧಾ ಅಂತೇಳಿ, ಇವರು ಯಾರ್ದೋ ಒಂದು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಯಾರೋ ಒಂದು ಫೋಟೋನೋ ವಿಡಿಯೋನೋ ಮಾಡಿ ಆ ಮಗನಿಗೆ ಕಳಿಸಿದ್ರು. ಅದಾದಮೇಲೆ ಮಗ ತಾಯಿಗೆ ಜಗಳ ತೆಗೆದಿದ್ದ. ಈ ವಯಸ್ಸಿನಲ್ಲಿ ನೀನು ಈ ಥರ ಯಾಕೆ ಮಾಡ್ತಾಯಿದೆ ಅಂತೇಳಿ ಜಗಳ ತೆಗೆದಿದ್ದ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಗಲಾಟೆ ನಡೀತಾ ಇತ್ತು ಅಂಥೇಳಿ ಅವ್ರ ತಾಯಿ ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ಆಧರಿಸಿ ನಾವು ಕೂಡಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸ್ಥಳಕ್ಕೆ ಭೇಟಿ ನೀಡಿದಾಗ ಒಂದು ರಕ್ತದ ಕಲೆಗಳು ಮತ್ತು ಆ ಒಂದು ಅಫೆನ್ಸ್ಗೆ ಉಪಯೋಗಿಸಿದ ಒಂದು ದೊಣ್ಣೆ ಇದೆಲ್ಲ ಸಿಗ್ತದೆ. ಅದಾದಮೇಲೆ ಎಲ್ಲಿ ಒಂದು ಬಾಡಿಯನ್ನು ಸುಟ್ಟಾಕಿದ್ದಾರೆ ಅಂಥೇಳಿ ಅದನ್ನು ಸಹಿತ ಪರಿಶೀಲನೆ ಮಾಡಿ ಅಲ್ಲಿ ಸಹಿತ ನಾವು ಭೇಟಿ ನೀಡಿ ನೋಡಿದಾಗ ಅಲ್ಲಿ ಆವಾಗಲೇ ಒಂದು ಸೌದೆ ಹಾಕಿ ಸುಟ್ಟಿದ ಒಂದು ದೇಹ ಅಲ್ಲಿ ಸುಟ್ಟು ಹೋಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮವರು ಭೇಟಿ ನೀಡಿ ಅದನ್ನು ಆರಿಸಿ ಒಂದು ಹೆಚ್ಚಿನ ಒಂದು ಸಾಕ್ಷ್ಯ ಹಾಳಾಗದಂತೆ ಇದು ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ ಮತ್ತು ಪ್ರಕರಣದ ಪ್ರಮುಖ ಆರೋಪಿ ಏನು ಶಿವರುದ್ರಪ್ಪ ಅಂತೇನು ಇದ್ದಾರೆ, ಅವನನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿ ಒಂದು ಹೆಚ್ಚಿನ ಮಾಹಿತಿ ಕಲೆ ಹಾಕಿದಾಗ ತಾಯಿ ಈ ಥರ ಮಾಡೋದ್ರಿಂದ ನಾನು ಕೊಲೆ ಮಾಡಿದ್ದೆ ಮತ್ತು ಕೊಲೆ ಮಾಡಿ ನಾನು ಹೋದೆ. ಅದಾದಮೇಲೆ ಆತನ ಚಿಕ್ಕಪ್ಪನ ಮಕ್ಕಳು ಇಬ್ಬರು ಇನ್ನೂ ಬದುಕಿದ್ದಾರೆ ಅಂಥೇಳಿ ಅವ್ರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ದಾರಿ ಮಧ್ಯದಲ್ಲಿ ಅವರು ಡೆತ್ ಆಗ್ತಾರೆ. ಡೆತ್ ಆದಮೇಲೆ ಇದನ್ನು ಮತ್ತೆ ಊರಿಗೆ ತಂದರೆ ಎಲ್ಲರಿಗೂ ಗೊತ್ತಾಗ್ತದೆ, ಇದು ಕೇಸು ಬಯಲಿಗೆ ಬರ್ತದೆ ಅಂಥೇಳಿ ಇದನ್ನು ಮುಚ್ಚಿ ಹಾಕುವ ಒಂದು ಉದ್ದೇಶದಿಂದ ಆತ ತನ್ನ ತಂದೆಗೆ ಫೋನ್ ಮಾಡಿ ಇವರಿಬ್ಬರ ಒಂದು ಚಿಕ್ಕಪ್ಪನ ಮಕ್ಕಳ ಇಬ್ಬರು ಸಹಾಯದಿಂದ 4 ಜನ ಸೇರಿಕೊಂಡು ಸೌದೆಯನ್ನು ಒಂದು ತೋಟದಲ್ಲಿ, ಅಲ್ಲಿಂದ 4-5 ಕಿಲೋಮೀಟರ್ ದೂರ ಇದೆ, ಆ ತೋಟದಲ್ಲಿ ಸೌದೆಯನ್ನು ತರಿಸಿ ಅಲ್ಲಿ ಆ ಒಂದು ದೇಹವನ್ನು ಅಲ್ಲಿ ಸುಟ್ಟು ಹಾಕ್ತಾರೆ. ಅದಾದಮೇಲೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದು ಈಗ ನಾವು ಈಗಾಗಲೇ ತಂದೆ ಮತ್ತು ಮಗ ಇಬ್ಬರನ್ನು ನಾವು ಸೆಕ್ಯೂರ್ ಮಾಡಿ ಒಂದು ಹೆಚ್ಚಿನ ವಿಚಾರಣೆ ಮಾಡ್ತಾಯಿದ್ದೀವಿ. ಮತ್ತು ಆದಷ್ಟು ಬೇಗನೆ ಇನ್ನಿಬ್ಬರು ಏನು ಈ ಒಂದು ಮೃತರಾದ ಮೇಲೆ ಈ ಒಂದು ಪ್ರಕರಣವನ್ನು ಪೊಲೀಸರಿಗೆ ರಿಪೋರ್ಟ್ ಮಾಡಿದೆ. ಇದನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ ಅಡಿಯಲ್ಲಿ ಮಗನ ಜೊತೆ ಆ 3 ಜನನೂ ಸಹಿತ ನಾವು ಸೇರಿಸಿ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ವಿಚಾರಣೆ ನಡೀತಾ ಇದೆ. ಒಟ್ಟು 4 ಜನ ಆರೋಪಿ. ಆ ಮಗ ಶಿವರುದ್ರಪ್ಪ ಪ್ರಮುಖ ಆರೋಪಿ. ಆದರೆ ಈ ಒಂದು ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ಮತ್ತು ಸಾಕ್ಷ್ಯ ನಾಶ ಮಾಡಲಿಕ್ಕೆ ಸಹಕರಿಸಿದಂಥ ಆತನ ತಂದೆ ನಂಜುಂಡಯ್ಯ ಮತ್ತು ಇನ್ನು ಇಬ್ಬರು ಆಕಾಶ್ ಮತ್ತು ಅಭಿ ಅಂತೇಳಿ ಒಟ್ಟು 4 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಮನೆಯಲ್ಲೇ ಇಲ್ಲ ಮನೆಯಲ್ಲೇ ಹೊಡೆದಿದ್ದಾರೆ. ಹೊಡೆದಾಗ ತಲೆಗೆ ಎಲ್ಲ ಗಾಯ ಆಗಿದೆ, ಕೈಗೆಲ್ಲ ಗಾಯ ಆಗಿದೆ, ರಕ್ತನೂ ಸಹಿತ ಅಲ್ಲಿ ಬಿದ್ದಿದೆ. ಅದು ಗಾಯ ಆದ ತಕ್ಷಣ ಮನೆ ಮುಂದೆ ಇದ್ದವರು ಒಬ್ಬರು ನೋಡಿದ್ದಾರೆ ಸಹಿತ.
ಅದಾದಮೇಲೆ ಅವ್ರ ತಾಯಿನೂ ಸಹಿತ ನೋಡ್ತಾಳೆ. ಅವ್ರ ತಾಯಿಗೆ ಈ ಥರ ಹೊಡೆದಿದ್ದಾರೆ, ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಮೋಸ್ಟ್ಲಿ ಆಸ್ಪತ್ರೆಯಲ್ಲಿ ತನ್ನ ಮಗಳು ಇರ್ಬೋದು ಅಂತೇಳಿ ಅವಳು ಸಹಿತ ಅಲ್ಲೇ ಅದೇ ಊರಿನಲ್ಲಿ ಇರ್ತಾಳೆ. ಈ ಮಧ್ಯದಲ್ಲಿ ಹಲವರು ಅವಳಿಗೆ ಮಾಹಿತಿ ಕೊಡ್ತಾರೆ, ಇಲ್ಲ ನಿಮ್ಮ ಮಗಳು ಸತ್ತೋದ್ಲು, ಅಲ್ಲೇ ಸುಟ್ಟು ಹಾಕಿದ್ದಾರೆ ನೋಡಿ ಅಂತೇಳಿ. ಸೊ ಅದಾದಮೇಲೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಮೇಲೆ ಇಷ್ಟೆಲ್ಲ ಪ್ರಗತಿಯಾಗಿದೆ. ಇನ್ನೂ ಉಳಿದ ಇಬ್ಬರು ಆರೋಪಿತರನ್ನು ಪತ್ತೆ ಮಾಡುವ ಒಂದು ಕಾರ್ಯ ನಡೀತಾ ಇದೆ. ಆದಷ್ಟು ಬೇಗ ಅವ್ರನ್ನ ಸಹಿತ ಅರೆಸ್ಟ್ ಮಾಡ್ತಾರೆ. ಇಲ್ಲ, ಅದು ಜಗಳ ಇದ್ದದ್ದು ನಿಜ. ಸುಮಾರು ವರ್ಷಗಳಿಂದ ಇವ್ರ ಮಧ್ಯೆ ಜಗಳ ಇತ್ತು, ಅದು ಇದ್ದದ್ದು ನಿಜ. ಬಟ್ ಈ ಒಂದು ಘಟನೆ ಆಗಿದ್ದು, ಅದರಲ್ಲೂ ಮುಖ್ಯವಾಗಿ ಇದನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಒಂದು ದುರದೃಷ್ಟಕರ ಸಂಗತಿ. ಸೊ ನಮ್ಮ ಇಲಾಖೆಗೆ ಮಾಹಿತಿ ಬಂದ ತಕ್ಷಣ ಇದೊಂದು ಪ್ರಕರಣವನ್ನು ಹೊರತೆಗೆಯಲ್ಲಿ ನಾವು ಯಶಸ್ವಿಯಾಗಿದೆ ಅಂತೇಳಿ ಹೇಳಿಕೆ. ನನಗೆ ಸುಮಾರು 2 ಗಂಟೆಗೆ ಕಾಲ್, 2 ಅಥವಾ 3 ಗಂಟೆ ಆಗಿತ್ತು ಅನಿಸ್ತದೆ. ಆ ಒಂದು ಸಂದರ್ಭದ ಕಾಲ್ ಬಂತು. ಕಾಲ್ ಬಂದ ತಕ್ಷಣ ನಾನು ಸ್ಟೇಷನ್ಗೆ ತಿಳಿಸಿ ನಮ್ಮವರು ಹೋಗಿ 3:30, 4 ಗಂಟೆ ಆಗಿತ್ತೇನೋ. ಆ ಸಂದರ್ಭದಲ್ಲಿ ಏನೇನೂ ಇರಲಿಲ್ಲ ಅಲ್ಲಿ. ಊರಿನಲ್ಲಿ ಯಾರೂ ಯಾವುದೂ ಮಾಹಿತಿ ಕೊಡ್ತಾ ಇಲ್ಲ, ಏನು ಅವ್ರ ಪಾಡಿಗೆ ಅವರಿದ್ದರೂ ಹೆಚ್ಚಿನ ಮಾಹಿತಿ ಕೊಡಲಿಲ್ಲ. ಸೊ ನಾವು ಸಾಕಷ್ಟು ಬೇರೆ ಬೇರೆ ವಿಧಾನಗಳಿಂದ ಕೆಲವೊಂದು ಮಾಹಿತಿಯನ್ನು ತೆಗೆದಾಗ ಈ ಒಂದು ಪ್ರಕರಣವನ್ನು ಹೊರತೆಗೆಯಲು ಯಶಸ್ವಿಯಾಗಿದೆ. ಇಲ್ಲ, ಗಲಾಟೆ ಅಂತಂದರೆ ಅದೇ, ಅಮ್ಮ ಬೇರೆ ಎಲ್ಲೇ ಹೊರಗಡೆ ಎಲ್ಲ ಓಡಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಓಡಾಡ್ತಾ ಇರ್ತಾರೆ ಅಂಥೇಳಿ ಅವನಿಗೆ ಗೊತ್ತಾಗಿತ್ತು. ಮತ್ತು 3 ತಿಂಗಳ ಹಿಂದೆ ಅವರು ಮೈಸೂರಿನಲ್ಲಿ ಯಾರ ಜೊತೆನೋ ಬೈಕ್ನಲ್ಲಿ ಹೋಗ್ತಾಯಿದ್ರು ಅಂಥೇಳಿ ಒಂದು ವಿಡಿಯೋ ಯಾರೋ ಮಾಡಿ ಕಳಿಸಿದ್ರು ಅಂಥೇಳಿ ಆ ಒಂದು ವಿಚಾರಕ್ಕೆ ಅವರಿಬ್ಬರ ಮಧ್ಯೆ ಕಳೆದ ಒಂದು 2-3 ತಿಂಗಳಿಂದ ಗಲಾಟೆ ಆಗ್ತಾಯಿತ್ತು. ಇಲ್ಲ, ಗಂಡ ಆ ಒಂದು ಸಂದರ್ಭದಲ್ಲಿ ಸ್ಪಾಟ್ನಲ್ಲಿ ಇರಲಿಲ್ಲ. ಆದರೆ ಅದನ್ನು ಏನು ಡೆತ್ ಆದಮೇಲೆ ಅದನ್ನು ಮುಚ್ಚಾಕುವ ಒಂದು ಸಂದರ್ಭದಲ್ಲಿ ಆತನು ಸಹಿತ ಸಹಕರಿಸಿದ್ದಾನೆ. ಮತ್ತು ಸಾಕ್ಷ್ಯ ನಾಶ ಇರ್ಬೋದು, ಮತ್ತು ಅದನ್ನು ಪ್ರಕರಣವನ್ನು ಬೆಳಕಿಗೆ ತರದೇ ಇರ್ಬೋದು. ಈ ಒಂದು ಚಾರ್ಜಸ್ ಮೇಲೆ ಆತನ ಸಹಿತ ನಾವು ಈಗಾಗಲೇ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ಪರಿಸ್ಥಿತಿ. ಹೌದೌದು, ಅಲ್ಲೇ ಇರ್ತಾರೆ. ಇಲ್ಲ, ಹೋಗಿ ಬಂದು ಮಾಡ್ತಾಯಿದ್ರು, ಬೇರೆ ಕಡೆ ಮನೆ ಇತ್ತೀಚೆಗೆ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಎಲ್ಲ ಒಂದೇ ಕಡೆ ಇರ್ತಾರೆ, ಅಲ್ಲೇ ಒಂದು ಕಡೆ ಒಂದೇ ಊರಿನಲ್ಲಿ ಇದ್ದು ಇದು ಮಾಡ್ತಾ ಇರ್ತಾರೆ. ಮಗ ಇತ್ತೀಚೆಗೆ ಯಾವುದೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದ್ದ ಅಂತೇಳಿ ಒಂದು ಮಾಹಿತಿ ಇದೆ. ಮಗ ಇನ್ನಿಬ್ಬರು ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಇಬ್ಬರಿಗೂ ಮದುವೆ ಮಾಡಿ ಬೇರೆ ಕಡೆ ಇದ್ದಾರೆ, ತವ್ರ ಮನೆಯಲ್ಲಿದ್ದಾರೆ, ಅವ್ರ ಗಂಡನ ಮನೆಯಲ್ಲಿದ್ದಾರೆ. ಥ್ಯಾಂಕ್ ಯು. ಇಬ್ಬರು ಇದ್ದಾರೆ, ನಮ್ಮ ವಶದಲ್ಲಿ ಇಬ್ಬರು ಇದ್ದಾರೆ. ಇನ್ನಿಬ್ಬರು ಅರೆಸ್ಟ್ ಮಾಡುವ ಒಂದು ಪ್ರಕ್ರಿಯೆ ನಡೀತಾ ಇದೆ. ತಂದೆ ಮಗ ಇಬ್ಬರು ಪ್ರಮುಖ ಇಬ್ಬರು ಆರೋಪಿತರಿದ್ದಾರೆ. ಇನ್ನಿಬ್ಬರು ಆಸ್ಪತ್ರೆ ತೆಗೆದುಕೊಂಡು ಹೋಗ್ತಾಯಿದ್ರು, ದಾರಿ ಮಧ್ಯದಲ್ಲಿ ಡೆತ್ ಆಗ್ತದೆ. ಡೆತ್ ಆದಮೇಲೆ ಮಗನಿಗೆ ತಿಳಿಸಿದ ಮೇಲೆ ಇಲ್ಲ ತೋಟಕ್ಕೆ ಹೋಗೋಣ, ಅಲ್ಲೇ ಇದನ್ನು ಸುಟ್ಟಾಕೋಣ ಅಂತೇಳಿ ಹೇಳಿದ ಮೇಲೆ ಅವರಿಬ್ಬರು ಅದು ಬಾಡಿಯನ್ನು ಹಾಗೆ ತೆಗೆದುಕೊಂಡು ಹೋಗ್ತಾರೆ. ಸೊ ಆ ಒಂದು ಇದರಲ್ಲಿ ಅವರು ಸಹಿತ ಈ ಒಂದು ಸಾಕ್ಷ್ಯ ನಾಶಕ್ಕೆ ಮತ್ತು ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ಅವರನ್ನು ಸಹಿತ ನಾವು. ಹೌದೌದು, 4 ಜನ. ಹೌದೌದು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಆ ಥರ ಇದ್ದಾರೆ, ಸಂಬಂಧಿಕರು. ಮನೆ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇದೆ, ಅಲ್ಲಿ ಸಣ್ಣ ಪುಟ್ಟ ಇದನ್ನು ಕಿಚನ್ ಗಾರ್ಡನ್ ಥರ ಇದೆ. ಸೊ ಆ ಒಂದು ಗಾರ್ಡನ್ದಲ್ಲಿ ಕಳೆ ತೆಗಿತಾ ಇದ್ರು ಅಂತೇಳಿ ಅಲ್ಲಿ ತೆಗಿತಾ ಇರುವಾಗನೇ ಏಕಾಏಕಿ ಬಂದು ದೊಣ್ಣೆಯಿಂದ ಆಕೆ ಹಣೆಗೆ ಮತ್ತು ಬೇರೆ ಬೇರೆ ಕಡೆ ಹಲ್ಲೆ ಮಾಡಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಆಕೆಗೆ ಗಾಯ ಆಗಿ ಅಲ್ಲೇ ಕುಸಿದು ಬಿದ್ದಿದೆ. 5ರಿಂದ 6 ಕಿಲೋಮೀಟರ್ ಇದೆ. ಅದೇ ಕಾರ್ನಲ್ಲಿ ತೊಗೊಂಡು ಹೋಗ್ತಾರೆ. ಯಾವೊಂದು ಕಾರ್ದಲ್ಲಿ ಬಾಡಿ ಇದಾಗಿತ್ತು, ಅದೇ ಕಾರ್ನಿಂದ ಹಾಗೆ ತೆಗೆದುಕೊಂಡು. ಇಲ್ಲ, ಅದೇ ಈಗ ಆಸ್ಪತ್ರೆಗೆ ಅಂತೇಳಿ ತೊಗೊಂಡು ಹೋಗ್ತಾ ಇರ್ತಾರೆ, ದಾರಿ ಮಧ್ಯೆಯಲ್ಲಿ ಡೆತ್ ಆಗ್ತದೆ. ಡೆತ್ ಆದಮೇಲೆ ಹಾಗೆ ಅದನ್ನು ಆ ಬಾಡಿಯನ್ನು ತೆಗೆದುಕೊಂಡು ತೋಟಕ್ಕೆ ಹೋಗ್ತಾರೆ ನೇರವಾಗಿ. ಸೊ ಅಲ್ಲಿ ಗಂಡ ಹೆಂಡತಿ ಚೆನ್ನಾಗಿದ್ರು, ಬಟ್ ಅವ್ರ ಮಧ್ಯೆನೂ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅಂದರೆ ಜಗಳ ಆಗ್ತಾಯಿತ್ತು. ಸೊ ಆ ಥರದ್ದು ವಾತಾವರಣ ಇತ್ತು. ಇಲ್ಲ, ಅದ್ರ ಬಗ್ಗೆ ನಾನು ಹೆಚ್ಚು ಮಾತಿಲ್ಲ. ಥ್ಯಾಂಕ್ ಯು. ಹಾಂ, ಮದುವೆಯಾಗಿ 2 ಮಕ್ಕಳಿದ್ದಾರೆ, 32 ವರ್ಷ. ತಂದೆ ನಂಜುಂಡಪ್ಪ ಆ ಥರ ಇದೆ. ಇಲ್ಲೂ ಅಂದ ಊರ್ಗ 2 ಹೆಣ್ಮಕ್ಳು ಮದುವೆ ಮಾಡಿದ್ದೆ. ನಾನೇ ನನ್ನ ಮಕ್ಕಳು ಚಿಕ್ಕವರು, ಗಂಡು ಮಕ್ಕ. ಇವಳ ನೀರು ಹಾಕೊಳಕ್ಕೆ ಮುಂಚೆ ಮದುವೆ ಮಾಡಿದ್ದೆ.
ಚೆಂದಾಗಿರ್ಸ್ಕತ್ನಿ ಅಂತ ನನ್ನ ಮನೆ ಇಟ್ಟುಕೊಂಡು ನನ್ನ ಕೈಲೇ ಮನೆ ಕಟ್ಸ್ಕೊಂಡು ನನ್ನ ಮಗ ನನ್ನ ಮಗಳಿಗೆ ಹಿಂಗೆ ಮಾಡ್ದ ಕಣ್ಕಂದ ಮಾಡ್ತೀನಿ ಅಂತ ಅದು ಮಾಡೇ ಬಿಟ್ನ. 3 ಜನ 4 ಜನ 4 ಜನದಲ್ಲಿ 2 ಗಂಡು ಮಕ್ಕ ಮುಂದ್ಲವರು, ಇವರಿಬ್ಬರು ಹೆಣ್ಣು ಮಕ್ಕ ಅಣ್ಣ ತಮ್ಮದಿರಿಗೆ ಆಗಿದ್ರು. ಈ ಊರಿಗೆ ಒಂದೇ ಊರು. ಯಾತಕ್ಕೆ ಮಾಡಿರೋದು ಅಂದ್ರೆ ಅದೇ ಹಿಂಗೆ ಹೊರ್ಗಡೆ ಹೋಯ್ತಾಳ ಎಲ್ಲೋ ಯಾರೊಂದ್ಗೋ ಏನೋ ಅಂತ ಮಡಿಕೊಂಡಿದ್ರು ನಚ್ಚ ಅಷ್ಟಿಗೆ, ಇನ್ನೇನು ಮಾಡಿಲ್ಲ. ಆಯ್ತು 6 ಗಂಟೆ ಇಡ್ತಿರ್ಗೆ ಆಯ್ತಾಯ್ತು. ಮಗ ಮಾತ್ರ ಅವನು ಮಾತಾಡಿಸ್ತಿತ್ತಿಲ್ಲ, ನಮ್ಮನೂ ಅಜ್ಜಿ ಅಂತ ಮಾತಾಡಿಸ್ತವನಲ್ಲ. ಮಾತ್ರ ಗಲಾಟೆ ಗಂಡ ಇಡ್ತಿರ್ಗೆ ಆಯ್ತಾಯ್ತು. ಆದ್ರೆ ನನ್ನ ಮಗ ಮಾತಾಡ್ತಿತ್ತಿಲ್ಲ, ನನ್ನ ಮಗಳೇನು ಮಾತಾಡ್ತಿತ್ತಿಲ್ಲ. 3 ಜನ, 2 ಹೆಣ್ಮಕ್ಕ, ಇವನು ಮೊದಲ ಮಗ ನೆನ್ಸಾಯ್ಸಿರಮ್ಮ. ಇಲ್ಲ ಅವರು ಮಾತಾಡ್ತಿದ್ದಿಲ್ಲ. ಸಪ್ರೇಟಾಗಿ ಇಲ್ಲೇ ಇದ್ಲು. ಇಲ್ಲ ಅದೇ ಮನೇಲಿದ್ಲು. ಅವರೆಲ್ಲ ಅಲ್ಲವ್ರ ಆರಾಮ್ಸೈತವ್. ಮದುವೆಗೆ 2 ಮಕ್ಕಳವ. ಅವರೇ ಮಾಡಿದ್ರು, ಅವ್ರ ಯಜಮಾನ್ರು ಅವ್ರೇ ಸೇರ್ಕೊಂಡು. ಮದುವೆಗೂ ಹೋಗಿದ್ಲು, ಬಾಣತನೂ ಮಾಡಿದ್ಲು, ಎಲ್ಲನೂ ಮಾಡಿ ಕಳಿಸ್ಬಿಟ್ಟು ವರ್ಷದಿಂದ ಈಚೆಗೆ ಹಿಂಗೆ ತೆಗೆದ್ರು ಹೆಣ್ಮಕ್ಕ ಎಲ್ಲ. ಅಲ್ಲ ನಿಮ್ಮ ಅಳಿಯನ ಜೊತೆಗೆ ನಿಮ್ಮ ಮಗಳೆಲ್ಲ ಚೆನ್ನಾಗಿದೆ? ಇಲ್ಲ ಇರ್ತೀವಿ ಅಂದಾಗ ಅವ್ನು 20 ವರ್ಷ ಆಯಿತು ಮಾತಾಡಿ ಚೆಂದಾಗಿಲ್ಲ. ಇಲ್ಲ ಕಣಪ್ಪ, ಅವನು ಇದೇ ಊರಲ್ಲ. ಅವನು ಬ್ಯಾರ ಎಲ್ಲಾರ ತಿಂತಿದ್ದ ಹೋಟ್ಲಲ್ಲಿ ಕುಡಿತಾನಲ್ಲ ಅಂತ, ನನ್ನ ಹೆಣ್ಮಕ್ಳಿಗೆ ಅವಕಾಶ ಇಲ್ವಲ್ಲ, ಬಾಳಾಟಿಲ್ಲ ಅಂತ ಎಲ್ಲ ಮಾತ್ರೆ ಹಾಕ್ತಾಳೆ ಅನ್ನೋದು ಗೊತ್ತಾಗ್ಬಿಟ್ಟು ಕುಡಿಯೋ ಮಾತ್ರೆ ಹಾಕ್ತಾರಂತಾರಪ್ಪ, ನನಗೆ ಗೊತ್ತಿಲ್ಲ. ಅವ ಹಾಕ್ತಾರೆ ಅಂತ ಹೇಳ್ಕೊಟ್ಬಿಟ್ರು ಅಂತ ಊಟ ಮಾಡ್ತಿತ್ತಿಲ್ಲ, ಅವಳು ಅಡುಗೆ ಮಾಡಿದ್ದು. ಅಲ್ಲ ನಿಮ್ಮ ಮೊಮ್ಮಗನಿಗೆ ನಿಮ್ಮ ಅಳಿಯನೇ ಹೇಳಿರೋದ ಏನು ಕೊಲೆ ಮಾಡಲಿಕ್ಕೆ ಅಂತ? ಹೇಳಿರೋದೇನು, ಅವ್ರ ಹೆಣ್ಮಕ್ಳು ಅವರು ಎಲ್ಲ ಹೇಳೇ ಮಾಡಿಸಿರೋದು, ಇನ್ಯಾರು ಬೇರೆಯವರು ಹೇಳಿ ಮಾಡಿಸಿಲ್ಲ. ಅವ್ರ ಹೆಣ್ಮಕ್ಳು ನನ್ನ ಅಳಿಯನ್ ತಿನ್ನೋನೇ ಹೇಳಿ ಮಾಡಿಸಿರೋದು ಕಣ. ಈಗ ದುಡ್ಡು ಗಿಡ್ಡು ಎಲ್ಲ ಕೇಳ್ತಿದ್ರ ನಿಮ್ಮ ಮಗಳು, ಜೀವನಕ್ಕೆ ಏನು ಮಾಡ್ಕೊಂಡಿದ್ರು? ಜೀವನವಾ ನನ್ನ ತಾವು ಬಂದು 30,000 ದುಡ್ಡು ಇಸ್ಕೊಂಡ ಅಲ್ಲಿ ಮಿಲ್ಲು ಗಿಲ್ಲು ಬಿಡ್ತಿದ್ಲಲ್ಲ, ಅಲ್ಲಿ ಪಕ್ಕದ ಮಲ್ಲಿ ನಾನು ಆರ್ಗಿತಿ ಮಲ್ಲಿ ಊಟ ಮಾಡ್ತಿತ್ತು. ಮಿಲ್ ಮಡ್ಗವ್ರ, ಮಿಲ್ ಮಡಗಿದ್ರೆ ಕಾಸು ಮಡಗ್ಬಿಡ್ತಿದ್ದ. ಯಾತಕ್ಕೆ ಮಡಗ್ತಿದ್ದ ಅಂದ್ರೆ ನಾವು ಬೈತಿದ್ದೆ, ಕಾಸಿಲ್ವಾ ನಾನು ಬತ್ತಿದ್ದೆ ಕೇಳಕ್ಕಂದ್ರೆ ಅಲ್ಲಿ ಕಟ್ಟಬೇಡ್ವಾ, ಹಂಗೆ ಕರೆಂಟ್ ಚಾರ್ಜ್ ಹಂಗೆ ಅದ್ದ, ಮಿಲ್ ಕೆಟ್ಟೋದ್ರೆ ಹಂಗೆ ಅದ್ದ, ಬೋಯ್ತಾನ ಕಾಸು ಮಡಗಿಲ್ಲ ಅಂತ ಮಡಗ್ಬಿಟ್ಟು ನೀವು ಒಂದು ದಬ್ಬಕ್ಕೆ ಹಾಕಿ ತಕ್ಕ ಹೋಯ್ತಾನೆ ಅಂತಿದ್ದ. ಅವಳಿಗೆ ಯಾರ ಮಲ್ಲಾರ ತಿನ್ಕೊಂಡು ಜೀವನ ಮಾಡ್ತಿದ್ದ. ಮಿಲ್ ಬಿಟ್ಟು ಅವನಿಗೆ ಕಾಸು ಮಾಡಿಬಿಡ್ತಿದ್ದ, ಖರ್ಚಿಗೆ ಅವನೇ ಎತ್ಕೊಂಡು ಮಾಡ್ತಿದ್ದ. ಈಗ ಬಿಟ್ಬಿಟ್ಟಿದ್ನ, ಈಗ ಬಿಟ್ಬಿಟ್ಟಿದ್ನ ವಸಿ. ಅವನು ಸುಮಾರು ದಿನದಿಂದ ಇಷ್ಟುದ್ದ ಒಂದು 7-8 ವರ್ಷದಿಂದ ಹುಡುಗನ 10 ತೊಟ್ಟಿಂದು ಮಾತಾಡಿಸ್ತಿದ್ದಿಲ್ಲ. ಅದೇನೋ ನನಗೆ ಗೊತ್ತಿಲ್ಲಪ್ಪ. ನನ್ನ ಮಗ ನಾನು ಮಾತಾಡ್ಸಲ್ಲ, ನಮ್ಮ ಮುಂದೆ ಹೇಳ್ಕೊಂಡು ಹೋಯ್ತಿಲ್ಲ. ಅಲ್ಲ ಈಗ ನಿಮ್ಮ ಮೊಮ್ಮಗನೇ ಈ ಥರ ಕೊಲೆ ಮಾಡಿದಾನೆ ಅಂತಂದ್ರೆ ಏನಾಗಬೇಕು, ಏನು ಶಿಕ್ಷೆ ಆಗಬೇಕು ಅವ್ರಿಗೆ ಏನಂತೀರ? ಅದೇನಂತ ತಿಳ್ಕಪ್ಪ, ನನಗೆ ಗೊತ್ತಿಲ್ಲ. ನನ್ನ ಹೆಸರು ಕೆಂಪಮ್ಮ ಅಂತ. ಸರ್ ನನ್ನೇ ಬೆಳಿಗ್ಗೆ ಆಗಿರೋದು ಇದು. ಅದು ಸರ್ ನಮಗೂ ಇಲ್ಲ, ನಮಗೆ ಸಂಬಂಧನೇ ಆಗಬೇಕು. ಆದರೂ ನಾವು ಇರಲಿಲ್ಲ, ಜಮೀನು ಹತ್ರ ಇದ್ದು. ಆದರೂ ನಮ್ಗೆ ಸಾಮಾನ್ಯ ಗೊತ್ತಾಗಿದ್ದು ಮಧ್ಯಾಹ್ನ 1 ಗಂಟೆ, ಅಲ್ಲಿ ಗಂಟು ನಮ್ಗೆ ಗೊತ್ತಿಲ್ಲ. ಏನು ಗೊತ್ತಾಯಿತು? ಮಧ್ಯಾಹ್ನ 1 ಗಂಟೆಲಿ ಸಾವಾಗಿದೆ ಅಂತ ಗೊತ್ತಾಗಿ ಯಾರೋ ಹೊರಗಡೆ ಹೇಳಿದ್ರು ನಮಗೆ. ಆಮೇಲೆಲ್ಲ ಫೋನ್ ಮಾಡೋದಕ್ಕೆ ಹಿಂಗೆ ಅಂತ ಎಲ್ಲ ಸ್ವಲ್ಪ ಮಾತಾಡ್ಕೊತಿದ್ರು. ಅವಾಗೆಲ್ಲ ತಿಳಿಸಿದಾಗ ಕೇಳಿದಾಗ ನಾವು ಹಿಂಗೆ ಸಾವಿ ಆಗೋಗಿದೆ ಅಂತ ಹೇಳ್ಬಿಟ್ಟು, ಅಷ್ಟೊತ್ತಿಗೆ ಆಗಲೇ ನಾವು ಹಸು ದನ ಎಲ್ಲ ಮೇಯ್ಸೋಕೆ ಹೋಗಿದ್ದೋ. ಆ ಟೈಮಲ್ಲಿ ನಮಗೆ ಗೊತ್ತಾದ್ದು ಬೆಂಕಿಗೆ ಹಾಕಿಬಿಡೋರು ಅಂತ ಗೊತ್ತಾಯ್ತು ಅಷ್ಟೇ. ಅಲ್ಲಿ ಗಂಟ ನಮ್ಗೆ ಏನು ಗೊತ್ತಾಗಿಲ್ಲ. ಮನೆತವ ಏನು ಅಂತ ಗೊತ್ತಿಲ್ಲ. ಮಗ ಬಂದು ಏನೋ ಹೊಡೆದವನೇ ಅಂತ ಗೊತ್ತಾಯಿತು. ಹೊಡೆದಿರೋ ರಭಸಕ್ಕೆ ಏನೋ ತಲೆ ಓಪನ್ ಆಯ್ತಂತೆ ತಾಯಿಗೆ. ಆ ಓಪನ್ ಆದಾಗ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋಗ್ತೀವಿ ಅಂತ ಹೋಗವ್ರೆ ಅವರು. ಮಗನೇ ಕರ್ಕೊಂಡು ಹೋಗಿರ್ಬೇಕು, ನಾವು ಸಾಮಾನ್ಯ ನಮಗೂ ಗೊತ್ತಿಲ್ಲ. ಅದು ಕರ್ಕೊಂಡು ಹೋಗಿ ಅವ್ರು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಅವರೆಲ್ಲೋ ಹಂಗೆ ಜಮೀನು ಕಡೆ ತಗೊಂಡೋಗ್ಬಿಟ್ಟು ಅಲ್ಲೇ ಸುಟ್ಟು ಹಾಕವ್ರೆ ಅಂತ ಮಾಹಿತಿ ಗೊತ್ತಾಯ್ತು ನಮಗೆ. ಅದು ಗೊತ್ತಿಲ್ಲ, ಸತ್ತಿಲ್ಲ ಸಾಮಾನ್ಯ ಇನ್ನೂ ಜೀವ ಇತ್ತು ಅನ್ನಿಸ್ತದೆ. ಅಷ್ಟರಲ್ಲಿ ಕಾರ್ಗೆ ಹಾಕೊಂಡು ತಗೊಂಡೋಗವ್ರೆ. ತಗೊಂಡೋಗಿ ಅಲ್ಲಿಂದ ಅವರು ಹಾಸ್ಪಿಟ್ಲಿಗೆ ಹೋಗಿಲ್ಲ. ಅವರು ಹಂಗೆ ಎಲ್ಲ ಅವರು ಹಂಗೆ ಜಮೀನು ಹತ್ರ ಹೋಗ್ಬಿಟ್ಟು ಸುಟ್ಟಾಕವ್ರೆ ಅವರು. ಹಾಂ, ಅವ್ರೊಬ್ಬರೇ ಅಂತ ಇಲ್ಲ, ಸುಮಾರು ಜನ ಅವ್ರೊಬ್ಬರೇ ಮಾಡೋಕ್ಕಾಗಲ್ಲ. ಅದು ಎಲ್ಲ ಸುಮಾರು ಜನ ಸೇರ್ಕೊಂಡಿರ್ಬೇಕು ಅದಕ್ಕೆ. ಅವ್ರೊಬ್ಬರೇ ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ. ಅವ್ರ ಅಕ್ಕಪಕ್ಕ ಜನಗಳು ಅವರೇ. ಅದು ಸುಮಾರು ನಮಗೆ ಇನ್ನೂ ಮಾಹಿತಿ ಗೊತ್ತಾಗಿಲ್ಲ. ಅದು ಅಕ್ಕಪಕ್ಕ ಅವ್ರ ಸಂಬಂಧಿಕರು ಸೇರ್ಕೊಂಡಿರ್ತಾರೆ ಸರ್. ಅದಂತೂ ನಮ್ಗೆ ಗೊತ್ತಿಲ್ಲ, ಅದು ಏನು ವಿಚಾರಕ್ಕಾಗಿದೆ ಅಂತ ಗೊತ್ತಿಲ್ಲ.
ಇದು ಸಾಮಾನ್ಯ ಮೊದಲು ಗಲಾಟೆ ನಡೀತಾನೆ ಇತ್ತು ಇದು. ಓಕೆ ಈಗ ಒಂದು 2 ತಿಂಗಳಿಂದನೂ ಸ್ವಲ್ಪ ಎಲ್ಲೋ ಗಲಾಟೆ ನಡೀತಾ ಇತ್ತು. ಈಗ ಅದು ಇವತ್ತು ಗಂಟೆ ಅವರು ಮತ್ತೆ ನಮ್ಮ ತಾಯಿ ಮನೇಲಿ ಮನೆ ಕತ್ತಿದ್ರು ಅವರು. ಇಲ್ಲಿಂದ ನಮ್ಮ ತಾಯಿ ಮನೆ ಇದೆ, ಅಲ್ಲೂ ಸೂದ ಅವರು. ಅವ್ರ ಮನೆಗೆ ಹೋಗ್ತಿರ್ಲಿಲ್ಲ ಅವರು? ಅವರು ಸಾಯಂಕಾಲ ಗಂಟೆ ಇಲ್ಲೇ ಇರೋರು. ಸಾಯಂಕಾಲ ಹೋಗ್ಬಿಟ್ಟು ನೈಟ್ ಅಲ್ಲಿ ಮನೆ ಕೇಳೋರು. ಯಾಕೆ ಅವ್ರ ಮನೆ ಇರಲಿಲ್ವಾ? ಮನೆ ಇದೇ ಮನೆನೇ ಅವರು, ಇದೇ ಮನೆ ಇದ್ರು. ಅವರು ನೈಟು ಭಯ ಪಡೋರು. ನಾನು ಒಬ್ಬರೇ ಇದ್ದರು. ಹೆಚ್ಚು ಮಗ ಅಲ್ಲಿ JP ನಗರದಲ್ಲಿರೋದು. ಓಕೆ ಇವಳು ಒಬ್ಬಳೇ ಇದ್ಲಲ್ಲ, ಇದರಿಂದ ನೈಟು ನಮ್ಗೆ ಏನಾದ್ರು ತೊಂದರೆ ಆಯಿತು ಅಂದ್ಬಿಡೋದು ಹೋಗಿ ಆ ಪಕ್ಕದ ಮನೇಲಿ ಮನೆ ಕತೆ ನಮ್ಮ ತಾಯಿ ಮನೇಲಿ. ಮಗ ಇಲ್ಲಿಗೆ ಬರ್ತಿರ್ಲಿಲ್ವಾ? ಮಗ ಬರ್ತಿರ್ಲಿಲ್ಲ. ಮತ್ತೆ ಅದಕ್ಕೆ ನೆನ್ನೆ ಬಂದವನು? ಅದೇನು ಅನ್ನೋದು ಅದೇ ನಮ್ಗೆ ಗೊತ್ತಿಲ್ಲ ಸರ್, ಅದು ನಮಗೆ ಗೊತ್ತಾಗಿಲ್ಲ. ಅಣ್ಣ, ಮಗ ತಾಯಿನೇ ಸಾಯಿಸುವಂಥದ್ದು ತಪ್ಪೇನೋ ಮಾಡಿರೋದು ತಾಯಿ? ಸರ್ ಅದ್ರ ಬಗ್ಗೆ ನಮಗೆ ಇನ್ನೂ ಮಾಹಿತಿ ಗೊತ್ತಾಗಿಲ್ಲ. ಅದು ಅವ್ರನ್ನೇ ಕೇಳಿದ್ರೆ ಗೊತ್ತಾಯ್ತದೆ ಏನು ಅಂತ. ಈ ಗಲಾಟೆ ಆಯ್ತಿತ್ತು ಅಂತಿದ್ರಲ್ಲ ಅವರು? ಅದೇ ಮೊದಲು ಒಂದು 2 ಸಾರಿ ಗಲಾಟೆ ನಡೀತಾ ಇತ್ತು ಇದೇ ಥರ ವಿಷಯ, ಏನೇನೋ ಹಂಗೆ ಹಿಂಗೆ ಅನ್ಕೊಂಡ್ರೆ ಅವ್ರಿಗೆ ಹೊಡೆಯೋಕ್ಕೂ ಪ್ರಯತ್ನ ಪಡ್ತಾಯಿದ್ರು. ಆಗ ಅವಳು ಭಯ ಭೀತಿಯಾಗಿ ನಮ್ಮನ್ನ ಚೀರಿಸ್ಬಿಡ್ತಾರೆ ಅನ್ನೋ ಲೆಕ್ಕಕ್ಕೆ ಅವಳು ಅಲ್ಲಿ ಬಂದು ಮನೆ ಕತೆ ನಮ್ಮ ತಾಯಿ ಮನೇಲಿ. ಈಗ ನೆನ್ನೆ ಹಿಂಗೆ ಥರ ಆಗಿದೆ ಬೆಳಗ್ಗೆ ಹಿಂಗಾಗಿ. ಸರ್ ಅದಂತೂ ಗೊತ್ತಿಲ್ಲ, ನಮ್ಮದು ಮನೆ ದೂರ ಇರೋದು ಅಲ್ಲಿ. ಇಲ್ಲಿ ಯಾರು ತಡೆದವ್ರೆ ಏನು ಅಂತ ನಮಗೆ ಮಾಹಿತಿ 12 ಗಂಟೆ ಗಂಟು ಮಾಹಿತಿ ಗೊತ್ತಾಗಿಲ್ಲ ನಮಗೆ. 12 ಗಂಟೆ ಮೇಲೆ ನಮ್ಗೆ ಯಾರು ಅಲ್ಲೆಲ್ಲ ಹಿಂಗೆ ಹೊಡೆದವ್ರಂತ ಗೊತ್ತಾಯಿತು. ಆದರೆ ಈ ಥರ ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು ಅಂತ ಎಲ್ಲ ತಿಳ್ಕೊಂಡಿದ್ರು ಅಷ್ಟೇ. ಇಲ್ಲಿ ಕಾರಲ್ಲಿ ತಗೊಂಡೋದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು ಅಂತ. ಇವ್ರು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಇವರು ಅಲ್ಲಿ ಸುಟ್ಟಾಕ್ಬಿಟ್ಟವ್ರೆ. ಅಣ್ಣ, ಈಗ ಗಲಾಟೆ ಏನೋ ಆಯ್ತದೆ, ಅಚಾನಕ್ ಏನೋ ಆಗೋಯ್ತು, ಅಟ್ಲೀಸ್ಟ್ ಊರವ್ರಿಗೂ ಹೇಳ್ದೇನೆ ಮಾಡ್ದಾನೆ ಹಿಂಗೆ ಸುಟ್ಟಾಕ್ಬಿಡೋದು ಅಂತ ಹೆಂಗೆ? ಅದೇ ಗೊತ್ತಾಗಿತ್ತಲ್ಲ ಸರ್ ನಮಗೆ. ಈ ಥರ ಕಾನೂನು ಯಾರೂ ತಂದಿಲ್ಲ ಇದನ್ನು, ಇದು ಮಾಡೋಂಗೂ ಇಲ್ಲ ಇದನ್ನು. ಅದೇನೇ ತಪ್ಪು ಮಾಡಿರ್ಬೋದು, ತಪ್ಪು ಮಾಡಿದ್ರು ಇದನ್ನು ನಮಗೆ ಕಾನೂನು ಮಾಡೋಂಗಿಲ್ಲ, ಇದನ್ನು ಕೊಲೆ ಮಾಡೋಂಗಿಲ್ಲ ಸರ್. ಇದನ್ನು ಅವ್ರ ಇಷ್ಟ ಏನು ಬೇಕಾದರೂ ಮಾಡ್ಬೋದು, ಅದಕ್ಕೆ ಕೋರ್ಟ್ ಇದೆ, ಕಾನೂನಿದೆ. ಇದೆಲ್ಲ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಕೊಡೋಂಗಿಲ್ಲ. ಈ ಮಗನೇ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾರೇ ಆದ್ರೂ ಒಬ್ಬನ ಕೊಲೆ ಮಾಡೋಷ್ಟು ಇದಿಲ್ಲ ಅವ್ರಿಗೆ. ಊರಲ್ಲಿ ಯಾರು ತಡ ಕೇಳ್ತಿರ್ಲಿಲ್ಲ ಗಲಾಟೆ ಆದಾಗ್ಲೂ? ಸರ್ ಇಲ್ಲ ಸರ್, ಆ ಟೈಮಲ್ಲಿ ಸರ್ ಯಾರೋ ಕೇಳಿದ್ರಂತೆ, ಇಲ್ಲಿ ಅಕ್ಕಪಕ್ಕ ಹೇಳಿದ್ರಂತೆ. ಹೆಂಗಸ್ರು ಎಲ್ಲ ಜಮೀನು ಕೆಲಸ ಕೊಟ್ಟೋಗಿದ್ರು ಎಲ್ಲ. ಯಾರೋ ಕೇಳೋಕ್ಕೆ ಹೆಂಗಸ್ರು ಕೇಳೋಕ್ಕೆ ಹೋದಾಗ ಇಲ್ಲ ನಾವು ಇರಬೇಕಲ್ಲ ಅವ್ರು ಇರಬೇಕು ಅಂತೇನೋ ಮಾತಾಡಿದ್ರಂತೆ. ಅದಷ್ಟು ಮಾತ್ರ ಕೇಳ್ಪಟ್ಟು ನಾವು. ಯಾವ ವಿಷಯ ಗಲಾಟೆ ಆಗಿದ್ದಾಳೆ ಇದ್ದೆ ಸರ್ ಅದು ಬಂತು ಗೊತ್ತಿಲ್ಲ ನಮಗೆ. ಯಾರೋ ಬರೀ ಗಲಾಟೆ ಗಲಾಟೆಲಿ ಹೇಳ್ತಿದ್ದ ಒಂದು ತಾಯಿ ಇರ್ಬೇಕಿಲ್ಲ ಅನ್ನೋ ಥರಕ್ಕೆ ಏನೋ ಮಾತಾಡ್ದಂತೆ ನೆನ್ನೆ. ಅಷ್ಟು ಏನೋ ರೋಸ ಹತ್ತಿರ್ಬೇಕು ಅವ್ರಿಗೆ. ತಮ್ಮ ಹೆಸರು? ನನ್ನ ಹೆಸರು ಪರ್ವತಪ್ಪ ಅಂತ. ನೀವು ಮಾತಾಡ್ತೀರಾ?